ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡ ದೇವರ ವಾಕ್ಯವು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 45ನೇ ವಚನದಿಂದ 47ನೇ ವಚನದವರೆಗೆ ಓದಿಕೊಂಡು ಪ್ರಾರ್ಥಿಸೋಣ. ಬಳಿಕ ಆತನು ದೇವಾಲಯಕ್ಕೆ ಹೋಗಿ ಮಾರುವವರನ್ನು ಓಡಿಸಿ ಬಿಡುವುದಕ್ಕೆ ಪ್ರಾರಂಭಿಸಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾ ಆಲಯವಾಗಿರುವುದು ಎಂದು ಬರೆದದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂದು ಹೇಳಿದನು. ಮತ್ತು ಆತನು ದಿನಾಲು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿದ್ದನು. ಅಷ್ಟರಲ್ಲಿ ಮಹಾಯಾಜಕರು, ಶಾಸ್ತ್ರಿಗಳು, ಪ್ರಜೆಗಳಲ್ಲಿ ಮುಖ್ಯಸ್ಥರು ಆತನನ್ನು ಕೊಲ್ಲುವುದಕ್ಕೆ ಸಂದರ್ಭ ನೋಡುತ್ತಿದ್ದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯವಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಯೇಸು ಕ್ರಿಸ್ತನು ಅರಸನಂತೆ ಯೆರೂಸಲೇಮಿಗೆ ಪ್ರವೇಶಿಸಿದ ಮೇಲೆ ದೇವಾಲಯಕ್ಕೆ ಹೋಗುವಾಗ ದೇವಾಲಯದ ವಾತಾವರಣವೇ ಬೇರೆಯಾಗಿತ್ತು. ಏನನ್ನು ದೇವಾಲಯದಲ್ಲಿ ನಿರೀಕ್ಷಿಸಿದನೋ ಅದನ್ನು ಕಾಣಲಿಲ್ಲ. ಬದಲಾಗಿ ಅದೊಂದು ವ್ಯಾಪಾರದ ಕೇಂದ್ರವಾಗಿ, ಮಾರುವಂಥ ಕೊಳ್ಳುವಂಥ ವಿನಿಮಯದ ಸ್ಥಳವಾಗಿ ಅದನ್ನು ಮಾಡಿಕೊಂಡಿದ್ದರು. ಯೇಸು ಕ್ರಿಸ್ತನು ಅದನ್ನು ನೋಡಿ ಕೋಪಗೊಳ್ಳುವಂಥವನಾಗಿದ್ದಾನೆ. ನನ್ನ ಆಲಯವು ಪ್ರಾರ್ಥನಾ ಆಲಯವಾಗಿರುವುದೆಂದು ಬರೆದದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂಬುದಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಯಾಕೆಂತಂದರೆ ಆಲಯದ ಅಭಿಮಾನವು ಯೇಸು ಕ್ರಿಸ್ತನಿಗೆ ಅತಿಯಾಗಿರುವಂಥದ್ದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಬಹುದು. ಯೋಹಾನನ ಸುವಾರ್ತೆ 2:17 ಆಲಯದ ಅಭಿಮಾನವು ಬೆಂಕಿಯಂತೆ ದಹಿಸುತ್ತದೆ ಎಂದು ಬರೆಯಲ್ಪಟ್ಟಿದೆ. ದೇವಾಲಯದಲ್ಲಿ ಯಾವ ಆಧ್ಯಾತ್ಮಿಕ ಕಾರ್ಯಗಳು ನಡೆಯಬೇಕಿತ್ತೋ ಅದ್ಯಾವುದೂ ನಡೆಯುತ್ತಿಲ್ಲ. ಅನವಶ್ಯಕವಾದದ್ದು ಒಳಗಿದೆ, ಜನರೆಲ್ಲ ಹೊರಗಿದ್ದಾರೆ. ದೇವಾಲಯವು ಅದು ಪರಿಶುದ್ಧವಾದಂಥ ಸ್ಥಳ. ದೇವಜನರು ಕೂಡಿ ಆರಾಧಿಸುವಂಥ, ದೇವರ ಮುಂದೆ ಹರಕೆಗಳನ್ನು ಸಲ್ಲಿಸುವಂಥ, ಒಂದು ಐಕ್ಯವಾಗಿ ಕೂಡುವಂಥ ಒಂದು ಸ್ಥಳವಾಗಿದೆ. ಆದರೆ ಅದನ್ನು ಕಳ್ಳರ ಗವಿಯಾಗಿ ಮಾಡಿದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಹೇಳುವಂಥದ್ದನ್ನು ನೋಡ್ತಾ ಇದ್ದೇವೆ. ಆತನಿಗಿರುವಂಥ ಆಲಯದ ಅಭಿಮಾನವು ಪವಿತ್ರ ಸ್ಥಾನವನ್ನು ಅಪವಿತ್ರ ಮಾಡಿರುವಾಗ ನಿಜವಾಗ್ಲೂ ದೇವರು ತನ್ನ ಮನದಲ್ಲಿ ನೊಂದುಕೊಳ್ಳುವಂಥ ಸಂಗತಿಯನ್ನು ನೋಡ್ಬೋದು. ಯೆರೆಮೀಯ 7:11ನೇ ವಚನದಲ್ಲಿ ನೋಡುತ್ತೇವೆ, ಈ ನನ್ನ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತೋ ಎಂದು ನೋಡುತ್ತೇವೆ. 7ನೇ ಅಧ್ಯಾಯದ ತಲೆಬರಹ ಹೀಗೆ ಬರೆಯಲ್ಪಟ್ಟಿದೆ, ಅನಾಚಾರದ ಜನರಿಗೆ ಯೆಹೋವನ ಆಲಯವು ಆಶ್ರಯವಲ್ಲ ಎಂಬುದಾಗಿ. ಕಳ್ಳರ ಗವಿ ಅನ್ನುವಾಗ ಕಳ್ಳರು, ಸುಳುಕೊಳ್ಳುವವರು ತಪ್ಪಿಸಿಕೊಂಡು ಅಡಗಿಕೊಳ್ಳುವಂಥ ಒಂದು ಸ್ಥಳವಾಗಿರುವಂಥದ್ದಾಗಿದೆ. ಸೊ ಆ ರೀತಿಯಾದಂಥ ಒಂದು ದೃಷ್ಟಿಯಿಂದ ಯೇಸು ಸ್ವಾಮಿಯವರು ಹೇಳ್ತಾರೆ, ಇದನ್ನು ನೀವು ಕಳ್ಳರ ಗವಿಯಾಗಿ ಮಾಡಿದ್ದೀರಿ, ವ್ಯಾಪಾರದ ಕೇಂದ್ರವಾಗಿ ಮಾಡಿದ್ದೀರಿ ಎಂಬುದಾಗಿ ಹೇಳುವಂಥ ಸಂಗತಿಗಳನ್ನು ನಾವು ನೋಡ್ಬೋದು. ಕ್ರಿಸ್ತನು ಆತನು ಕೈಯಿಂದ ಕಟ್ಟಲ್ಪಟ್ಟ ಆಲಯದ ಬಗ್ಗೆ ಇಷ್ಟೊಂದು ಕೋಪಗೊಂಡಾಗ ದೇಹವೆಂಬ ಆಲಯದ ವಿಷಯದಲ್ಲಿ ಆತನು ಸುಮ್ಮನಿರುವನೆ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3:16 ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎನ್ನುವಂಥ ಸಂಗತಿಯನ್ನು ನೋಡುತ್ತೇವೆ. ಮತ್ತು ಅದೇ 6ನೇ ಅಧ್ಯಾಯ 19ನೇ ವಚನದಲ್ಲಿ ಸಹ ಪವಿತ್ರಾತ್ಮನಿಗೆ ದೇಹವು ಗರ್ಭಗುಡಿಯಾಗಿದೆ ಎಂಬುದಾಗಿ ಬರೆದಿರುವಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ವಿ. ಪ್ರೀತಿಯುಳ್ಳ ದೇವಜನರೇ, ಈಗಿನ ದಿನಗಳಲ್ಲಿ ಅನೇಕ ಸಭೆಗಳಲ್ಲಿ
ಸ್ವಸ್ಥತೆ, ಬಿಡುಗಡೆಗಳು ಕಾಣುತ್ತಿಲ್ಲ. ಸಮಾಧಾನ ಇಲ್ಲದೆ ಇರುವಂಥ ಸಂಗತಿಗಳು ನೋಡುತ್ತೇವೆ. ಐಕ್ಯತೆ ಇಲ್ಲ, ಪ್ರೀತಿಯ ಕೊರತೆ, ಭಕ್ತಿಯ ವೇಷವಿದೆ ಆದರೆ ಭಕ್ತಿ ಇಲ್ಲ. ಕಾರಣ, ಆಲಯದಲ್ಲಿ ವ್ಯಾಪಾರದ ಕೇಂದ್ರಗಳಾಗಿ ಲಾಭ ಸಾಧನವಾಗಿ ಮಾರ್ಪಡಿಸಿಕೊಂಡಿದ್ದಾರೆ. ಯಾವಾಗ ಯೇಸು ಕ್ರಿಸ್ತನು ದೇವಾಲಯದಲ್ಲಿರುವಂಥ ವ್ಯಾಪಾರಸ್ಥರನ್ನು ಹೊರಡಿಸಿದನೋ ಅಲ್ಲಿ ಹೊರಗಡಿರುವಂಥ ಜನರೆಲ್ಲರೂ ಒಳಗಡೆ ಬರ್ತಾದರೆ ದೇವಾಲಯದ ಬಳಿ ಬಂದು ಕುರುಡರು ಮತ್ತು ಕುಂಟರು ಸ್ವಸ್ಥತೆಯನ್ನು ಹೊಂದಿದರೆನ್ನುವಂಥದ್ದು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 12-15 ನಾವು ನೋಡಬಹುದು. ಮುಖ್ಯವಾಗಿ ಮೊದಲು ನಮ್ಮ ದೇಹವೆಂಬ ಆಲಯವು ಶುಚಿಯಾಗಿರಬೇಕು. ನಮ್ಮಲ್ಲಿ ಅನೇಕ ಪಾಪದ ಆಲೋಚನೆಗಳು, ದ್ವೇಷ, ಅಸೂಯೆ, ಭ್ರಷ್ಟಾಚಾರ ಇವುಗಳಿಂದ ತುಂಬಿ ಜೀವಿಸುವುದಾದರೆ ನಮ್ಮ ದೇಹ ದೇವರಾತ್ಮನಿಗೆ ಗರ್ಭಗುಡಿಯಾಗಲು ಸಾಧ್ಯವಿಲ್ಲ. ಅದು ಕಳ್ಳರ ಗವಿಯಾಗಿ ಇರುತ್ತದೆ. ಯಾವಾಗ ದೇವರಾತ್ಮನಿಗೆ ಆಲಯ ನನ್ನ ದೇಹ ಎಂದು ತಿಳಿದುಕೊಂಡು ಪಾಪವನ್ನು ಬಿಟ್ಟು ಜೀವಿಸುತ್ತೇವೋ ದೇವರಾತ್ಮನ ಫಲಗಳು ನಮ್ಮಲ್ಲಿ ಕಂಡುಬರುತ್ತವೆ. ದೇವರ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಮತ್ತು ನಾವು ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿರಲು ಸಾಧ್ಯವಾಗುತ್ತದೆ. ಹಾಗಾದರೆ ದೇವಜನರೇ, ನಾವು ಕ್ರಿಸ್ತ ನಂಬಿಕೆಯಲ್ಲಿದ್ದೇವಾ? ದೇವರಾತ್ಮನಿಗೆ ನನ್ನ ದೇಹವು ಆಲಯವಾಗಿದೆಯಾ ಅಥವಾ ಕಳ್ಳರ ಗವಿಯಾಗಿದೆಯಾ? ನಿಜವಾದಂಥ ಭಕ್ತಿವಂತರಾಗಿ ಜೀವಿಸ್ತಾ ಇದ್ದೇವೆ ಅಥವಾ ಭಕ್ತಿಯ ವೇಷ ಧರಿಸಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದೇವಾ? ದೇವರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ. ನಮ್ಮನ್ನು ನಾವು ಪವಿತ್ರವಾಗಿ ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕಾಗಿದೆ. ಒಂದು ದಿನ ಬರುತ್ತೆ, ನಾವು ದೇವರ ಮುಂದೆ ನಾವೆಲ್ಲರೂ ನಿಂತುಕೊಳ್ಳಬೇಕು. ಹಾಗಾದರೆ ನಾವು ಹೇಗಿದ್ದೇವೆ? ನನ್ನ ದೇಹ ದೇವರಾತ್ಮನಿಗೆ ಆಲಯವಾಗಿದೆಯಾ ಅಥವಾ ಲೋಕದ ಕ್ರಿಯೆಗಳಿಗೆ, ಲೋಕದ ಕಾರ್ಯಗಳಿಗೆ ಅದು ಸ್ಥಾನವಾಗಿದೆ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರವುಳ್ಳ ಪರಲೋಕದ ತಂದೆಯಾದ ದೇವರೇ, ಅತಿಶಯವಾದ ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮೊಳಗೆ ವಾಸ ಮಾಡುವಂಥ ದೇವರಾತ್ಮನು ನಮ್ಮನ್ನು ಸಕಲ ಸತ್ಯಕ್ಕೆ ನಡೆಸುವಾತನು ನೀನಾಗಿದ್ದಿ. ಈ ದೇಹವೆಂಬ ಆಲಯದಲ್ಲಿ ವಾಸ ಮಾಡಲು ಇಷ್ಟವುಳ್ಳವನಾಗಿದ್ದಿ. ನಮ್ಮನ್ನು ನಾವು ಪವಿತ್ರ ಮಾಡಿಕೊಳ್ಳಲು ನಿನ್ನ ಸಹಾಯ, ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸು. ತಪ್ಪಿ ಹೋಗದಂತೆ, ಬಿದ್ದು ಹೋಗದಂತೆ, ಎಲ್ಲ ಲೋಕದ ಆಶೆಗಳಿಗೆ ದೂರವಿದ್ದು ನಿನ್ನ ಮಕ್ಕಳಾಗಿ ಸಾಕ್ಷಿಯುತ ಜೀವಿತವನ್ನು ಜೀವಿಸಲು ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮವನ್ನು ಕೇಳಿಸಿಕೊಳ್ಳುತ್ತಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಪುಣ್ಯಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ನಿನ್ನ ಪರಲೋಕದ ಸಮಾಧಾನ ಪ್ರತಿಯೊಬ್ಬರಲ್ಲಿ ನೆಲೆಯಾಗಿರಲಿ. ಕುಟುಂಬಗಳಲ್ಲಿ ಐಕ್ಯತೆ, ಪ್ರೀತಿಯಿಂದ ಜೀವಿಸಲು ನಮ್ಮ ಸಭೆಗಳಲ್ಲಿ ಅದೇ ಪ್ರೀತಿಯ ಐಕ್ಯತೆಯಲ್ಲಿ ಸಭೆಯ ಸಹವಾಸದಲ್ಲಿ ಬೆಳೆದು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡು. ಪ್ರತಿಯೊಂದು ಸಭೆಗಳಲ್ಲಿ ಸಮಾಧಾನ, ನೆಮ್ಮದಿಯ ವಾತಾವರಣ, ಸಭೆಗಳಲ್ಲಿ ಐಕ್ಯತೆ, ಪ್ರೀತಿ, ಪರಿಶುದ್ಧತೆ ಇದೆಲ್ಲವೂ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಗೊಳ್ಳುವಂತೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಕರ್ತನೇ, ಈ ಉದಯ ಕಾಲದಲ್ಲಿ ಯಾರು ಅನಾರೋಗ್ಯದಲ್ಲಿದ್ದಾರೆ ಆರೋಗ್ಯವನ್ನು ದಯಪಾಲಿಸು. ಬಲಹೀನರಿಗೆ ಬಲವನ್ನು ಕೊಡು. ಕುಗ್ಗಿದವರನ್ನು ಮೇಲೆತ್ತಿ ಆಧರಿಸು. ನೀನೇ ಮಹಿಮೆ ಘನತೆ ಹೊಂದಬೇಕೆಂದು ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.